बोलो ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇವತ್ತು ಮುಸ್ಸಂಜೆಯಲ್ಲಿ ನಡೀತಕ್ಕಂತ ನಮ್ಮ ದೇಶ ಕಂಡ ಮಾಜಿ ಮುಖ್ಯಮಂತ್ರಿ ಕಡುಬಡವರ ಬಂಧು ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಸಿದ್ದೇಶ್ವರ ದೇವಾಲಯದ ಸನ್ಮುಖದಲ್ಲಿ ನಡೀತಕ್ಕಂಥ ಈ ವೇದಿಕೆ ಮೇಲೆ ಆಸನಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇದೇ ಈಗ ತಮ್ಮನ್ನೆಲ್ಲರನ್ನು ಮಾತನಾಡ್ತಕ್ಕಂಥ ರಾಘು ಅಣ್ಣಿಗೇರಿ ಅವರೇ, ಇಲ್ಲಿ ಪೂಜೆನ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಬಿದ್ನೂರ್ ಅವರೇ, ವಿಶೇಷವಾಗಿ ಈ ಮುಸ್ಸಂಜೆಯಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಕೇಕ್ ಕಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಬಹುಶಃ ಇದೊಂದು ಬಿಜಾಪುರ ನಗರದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ ಮತ್ತು ಸಾಯಂಕಾಲವರೆಗೆ ಸನ್ಮಾನ್ಯ ಶ್ರೀ 84 ವರ್ಷ ಮುಗಿಸಿ 85ನೇ ವರ್ಷ ಕಾಲಿಡ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ನಾವು ನೀವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಯಾವ ರೀತಿ ವಿಧಾನಸಭೆಯಲ್ಲಿ ಗುಡುಗಿದ್ರೆ ಇಡೀ ಕರ್ನಾಟಕ ರಾಜ್ಯವನ್ನು ಗುಡುಕ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರ ಮುಂದಿನ ದಿನಮಾನಗಳಲ್ಲಿ 2028ರಲ್ಲಿ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿ, ಇವತ್ತು ನಾವು ಯಾರೇ ಇದ್ರೂ ಕೂಡ, ಯಾವುದೇ ವ್ಯಕ್ತಿ ಇರಲಿ, ಈಗಾಗಲೇ ನಮ್ಮ ರಾಘು ಅಣ್ಣಿಗರು ಹೇಳ್ದಂಗೆ ಪಕ್ಷ ಮಹತ್ವ, ದೇಶ ಮಹತ್ವ ಅಂತಕ್ಕಂಥ, ಹಿಂದುತ್ವ ಮಹತ್ವ ಅಂತಕ್ಕಂಥ ಮಾತುಗಳನ್ನ ಏನ್ ಹೇಳಿದ್ರು ಅದಕ್ಕೆಲ್ಲರೂ ಒಕ್ಕಟ್ಟಾಗಿ ನಾವು ಒಂದಾಗಿ ನಾವು ಮುಂದೆ ಸಾಗಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನೀವು ಒಂದು ವಿಚಾರ ಮಾಡ್ರಿ, ಇತಿಹಾಸದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ನಿಮ್ಗೆ ಗೊತ್ತಿರಲಿ, ನನಗಾದ ಘಟನೆಗಳನ್ನ ನಿಮ್ ಮುಂದೆ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ. ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಬಲೇಶ್ವರ ಅಭ್ಯರ್ಥಿಯಾಗಿದ್ದೆ. ಇವತ್ತು ಜಮಖಂಡಿಯಲ್ಲಿ ನಮ್ಮ ಗುರುಗಳು ಅಭ್ಯರ್ಥಿಯಾಗಿದ್ರು. ಆದ್ರೆ ಇವತ್ತು ಆ ಹೆಲಿಪ್ಯಾಡ್ ಅನ್ನ ಇವತ್ತು ನನ್ನ ಕ್ಷೇತ್ರದಲ್ಲಿ ಅರ್ಜುನ್ಗಿಯಲ್ಲಿ ಹೆಲಿಪ್ಯಾಡ್ ಆಗಿತ್ತು. ಆ ಹೆಲಿಪ್ಯಾಡ್ ನಾನು ಕೆಳಗಡೆ ಒಂದ್ ಸ್ವಲ್ಪ ಲೇಟ್ ಮಾಡಿ ಹೋದೆ. ಆ ಹೆಲಿಪ್ಯಾಡ್ ಮತ್ತು ಟೇಕಪ್ ಆಯ್ತು. ಆ ಟೇಕಪ್ ಆದ ಸಂದರ್ಭದಲ್ಲಿ ನನ್ನ ಕೆಳಗೆ ನೋಡಿ ಮ್ಯಾಲ ಹೋದಂತ ನನ್ನನ್ನು ಗುರುತಿಸಿ ಕೆಳಗಿಳಿದು ನನ್ನನ್ನು ಮಾತಾಡ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ ಅಂತಕ್ಕಂಥದ್ದು ನೆನಪಿಡ್ಬೇಕಾಗ್ತದೆ. ಇವತ್ತು ಹೋರಾಟದಲ್ಲಿ ಸನ್ಮಾನ್ಯ ಇವತ್ತು ಅನಂತಕುಮಾರ್ ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಅವಾಗ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಇರಲಿಲ್ಲ, ನಾವು ಬೇರೆ ಪಕ್ಷದಲ್ಲಿ ಇದ್ದೆವು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೆ. ಅವಾಗ ನಾನು ನಮ್ಮ ರಜಪೂತ್ ಪರಶುರಾಮ ಇಬ್ರು ಕೂಡ ತಿರುಗಾಡ್ತಿದ್ದೆವು, ಯಾರು ಇರಲಿಲ್ಲ. ಅವಾಗ ಅವ್ರ ತಂದೆಯವ್ರನ್ನ ವಿಠಲ್ ಸಿಂಗ್ ರಜಪೂತ್ ದಾದಾ ಅವ್ರನ್ನ ನೆನೆಸ್ಬೇಕಾಗ್ತದೆ ನಾವು. ವಿಶೇಷವಾಗಿ ಅವರಿಗೆ ಜನ್ಮ ಕೊಟ್ಟ ತಾಯಿ ಎಲ್ಲರಿಗಿಂತ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಇವತ್ತು ಪರಶುರಾಮ್ ತಾಯಿ. ಅದನ್ನೆಲ್ಲ ನಾನು ಇವತ್ತಿನ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ. ನನಗೆ ಯಾವಾಗ ನೆನಪಾದಾಗ, ಆ ತಾಯಿ ನೆನಪಾದಾಗ ಅವ್ರ ಮನೆಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ನಾನು ಬರ್ತಿದ್ದೆ. ಅಂತ ಒಂದು ಆತ್ಮೀಯ ಸ್ನೇಹಿತರಾಗಿ ನಾವು ಇಬ್ರು ಇರ್ತಿದ್ದೆವು. ಅದು ದುರ್ದೈವ, ಇವತ್ತು ರಾಜಕೀಯ ಒತ್ತಡದಿಂದ ಒಂದ್ ಕಡೆ ಹೋಯ್ತು, ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನಾವು ಇಬ್ರು ಬೇರೆ ಬೇರೆ ಆದೇವು. ಇವತ್ತು ಇಬ್ರು ಒಂದೇ ವೇದಿಕೆ ಮ್ಯಾಗ ಅದೀವಿ. ಇವತ್ತು ಮುಂದೆ 7 ದಿವಸ ಇರ್ತೀವೋ ಗೊತ್ತಿಲ್ಲ, ಶಾಶ್ವತ ಇರ್ತೀವ, ಸಿದ್ದರಾಮೇಶ್ವರ ಸಾಕ್ಷಿ ಇದಕ್ಕೆ. ಆದ್ರೆ ನಾ ಒಂದು ಮಾತು ಹೇಳ್ತೀನಿ, ನಾನು ಇವತ್ತು ಬಿಜಾಪುರದಲ್ಲಿ ನಗರಸಭಾ ಅಧ್ಯಕ್ಷರಾಗಿ ಸದಸ್ಯರಾಗಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅವ್ರ ವೈನಿಯವರು ಕೂಡ ಸದಸ್ಯರಾಗಿ ನಾನು ಒಂದು ಮಾತನ್ನು ಕೊಟ್ಟಿದ್ದೆ. ನಾನು ಪರಶುರಾಮ್ ರಜಪೂತ್ ಚುನಾವಣೆ ನಿಲ್ಲಿಸಬೇಕಾದ್ರೆ ದಾದಾ ಅವರು ಒಂದು ಮಾತು ಹೇಳಿದ್ರು ನನಗೆ. ಅವ್ರ ಕೈಯಲ್ಲಿ ಹಣಿಕೆ ಚೀಲಿತ್ತು. ನಮ್ಮ ಮನೆಗೆ ನಮ್ಮ ರಾಜಕಾರಣ ಬೇಡ, ನಾವು ಎಷ್ಟೇ ಸಣ್ಣವರಾದ್ರೂ ಕೂಡ ಅಣ್ಣವ್ರು ಅಂತ ಮಾತಾಡ್ತಿದ್ರು ದಾದಾ ನಮಗೆ. ನಾ ಅಂದೆ, ನಮ್ಗೆ ಯಾಕೆ ಅಣ್ಣವ್ರು ಹತ್ತೀರಿ ದಾದಾ ಅಂತ ಕೇಳಿದೆ ನಾನು. ಇಲ್ಲ, ನಮ್ಮ ಮನೆಗೆ ರಾಜಕಾರಣ ಬೇಡ ಅಂತ. ಪರಶುರಾಮ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇವ್ರ ಮನೆ ಮೇಲೆ ಎಲ್ಲರನ್ನ ಕೂಡಿಸಿ, ಹೆಣ್ಮಕ್ಳನ್ನ ಕೂಡಿಸಿ, ಆ ಪರಶುರಾಮ್ ಮಾಡ್ಲಿಲ್ಲ ಅಂದ್ರೆ ನಾನ್ ಕೆಲಸ ಮಾಡ್ತೀನಿ, ನೀವೆಲ್ಲರೂ ಓಟ್ ಹಾಕ್ರಿ ಅಂತಕ್ಕಂಥ ಒಂದು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಇಬ್ರು ಸ್ನೇಹಿತಿತ್ತು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರ ಬಗ್ಗೆ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಅವರು ಸೈಕಲ್ ಮೇಲೆ ತಿರುಗಾಡಿ, ಆಟೋ ರಿಕ್ಷಾದಲ್ಲಿ ತಿರುಗಾಡಿ, ಅಂಬಾಸಿಡರ್ ಕಾರ್ನಲ್ಲಿ ತಿರುಗಾಡಿ, ಇಡೀ ರಾಜ್ಯವನ್ನ ತಿರುಗಾಡಿ ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ
ಇಡೀ ರಾಜ್ಯದಲ್ಲಿ ಏಕೈಕ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರು ಅನ್ನೋದು ನಾವು ನೆನಪಿಡಬೇಕಾಗ್ತದೆ. ನಾನು 2 ಸರಿ ಬೇರೆ JDS ನಲ್ಲಿ ಇದ್ದು ಸೋತೆ. ನಾನು ಸೋಲ್ಸಿದ್ರು, ಭಾರತೀಯ ಜನತಾ ಪಕ್ಷದಲ್ಲಿ ನನ್ನ ಕರ್ಕೊಂಡ್ರು. ಆದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ನನ್ನ ಹೋರಾಟ, ನಾನು ಮಾಡ್ತಕ್ಕಂಥ ಕೆಲಸಗಳನ್ನ ನೋಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗೆ ಎತ್ತುಕೊಂಡು ಒಂದು ನಿಗಮದ ಅಧ್ಯಕ್ಷ ಮಾಡಿದ್ರಲ್ರಿ ಆ ಪುಣ್ಯಾತ್ಮ, ಅವರಿಗೆ ನಾನು ಎಷ್ಟೇ ಧನ್ಯವಾದಗಳನ್ನ ಹೇಳೋದು ಕಡಿಮೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳ್ತೀನಿ. ಯಡಿಯೂರಪ್ಪ ಸಾಹೇಬರು ಯಾರ್ಯಾರು ಹೋಗಿ ಅವ್ರ ಕಾಲು ಹಿಡ್ಕೊಂಡು ಪಾರ್ಟಿಯಾಗಿ ಬಂದು ಬೆನ್ನ ಚೂರಿ ಹಾಕುವಂತ ಕೆಲಸ ನಮ್ಮ ಬಿಜಾಪುರದಲ್ಲಿ ಮಾಡಿದವರು ಎಷ್ಟು ಜನ ಅದರ ಅನ್ನೋದು ನೀವು ಆತ್ಮಲೋಕನ ಮಾಡ್ಕೋಬೇಕು. ಎಲ್ಲಿ ಹಿಂದುತ್ವ ಅಂತ ಹೇಳಿ ಇವತ್ತು ಬಹು ಗೊತ್ತು ಹೋಗ್ತಾರೆ. ಇವತ್ತು ಎಲ್ಲೆಲ್ಲ ಹಿಂದುತ್ವದ ಬಗ್ಗೆ ಏನೇನು ಸಂಘಟನೆ ಮಾಡಿದ್ರಿ, ಯಾವ ಕಾರ್ಯಕರ್ತರ ನೀವು ಬಿಡಿಸಿದ್ರಿ, ಒಂದು ಸೈಕಲ್ ಹಿಡಿದಿದ್ದು ಬಿಡಿಸಿದ್ದು ಒಂದು ಉದಾಹರಣೆ ಇದ್ರೆ ನೀವು ತೋರಿಸ್ಕೊಡ್ಬೇಕು. ನೀವು ಏನಾದ್ರೂ ನಿಮ್ಮ ಅಪ್ಪನ ಮಗ ಆಗಿದ್ರು ಅದನ್ನೆಲ್ಲ ಬಿಟ್ಕೊಂಡು ಇವತ್ತು ಹಿಂದುತ್ವ ಅಂತ ಹೇಳಿ ನೀವು ಬಗ್ಳುತ್ತಿರಲ್ಲ. ಆ ಹಿಂದುತ್ವ ಎಲ್ಲದ ಇರೋದು? ಬಹಳ ಜನ ಮಾತಾಡೋಕಾಗಿ ಮಾಯಕ್ ಕೊಟ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಇತಿಹಾಸ ತೆಗೆದು ನೋಡ್ಬೇಕು. ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಬಿಜಾಪುರ ನಗರಕ್ಕೆ, ಬಿಜಾಪುರ ಜಿಲ್ಲೆಗೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟರು. ಯಾರ್ಯಾರಿಗೆ 3,000, 5,000, 10,000 ಇವತ್ತು ಕೋಟಿಗಟ್ಟಲೆ ಇವತ್ತು ಅನುದಾನ ಕೊಟ್ಟರು. ಇವತ್ತು ನಾವು ಏನ್ ಕೂತಿದ್ದೀವಿ CC ರೋಡ್ ಇವತ್ತು ಒದರ್ತದ BS ಯಡಿಯೂರಪ್ಪ ಸಾಹೇಬ್ರ ಅಂತ ಹೇಳಿ. ಗಾಂಧಿ ಚೌಕ್ನ ಹೋದ್ರೆ ಬಸವರಾಜ ಬೊಮ್ಮಾಯಿ ಒದರ್ತದ. ಸಿಂಗಾಪುರ ಆಯ್ತು, ಯಾರು ಮಾಡಿದ್ರು ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪನವರು ಬಿಜಾಪುರ ಜಿಲ್ಲೆ, ಬಿಜಾಪುರ ನಗರ, ಸಿಂಗಾಪುರ ಅವರ ಮಾಡಿದ್ರು. ನಾನ್ ಮಾಡಿನಂತ ಹೇಳ್ತಕ್ಕಂಥ ಮೂರ್ತನ ಇದು ಬೇಕಾಗಿಲ್ಲ. ವಿಮಾನ ನಿಲ್ದಾಣ ಯಾರು ಮಾಡಿದ್ರು? ನೀವ್ ಯಾಕೆ ಮಾಡಲಿಲ್ಲ? ಅವಾಗ ನೀವು ಎಲ್ಲ ಇದ್ರಿ, ಹಿಂದಕ್ಕಿದ್ರಿ ಸಂಸದರು. ಅವಾಗ ರೈಲ್ವೆ ಸ್ಟೇಷನ್ ಪರಿಸ್ಥಿತಿ ಏನಾಯ್ತು? ರೈಲ್ವೆ ಹಳೆ ಕಿತ್ತು ಹೋಗಿದ್ರು. ನಮ್ಮ ಬೊಮ್ಮಾಯಿ, ನಮ್ಮ ಬಾಂಗಿ ಅವರು ಹೋರಾಟ ಮಾಡ್ತಿದ್ರು. ಅವ್ರನ್ನೆಲ್ಲ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಇವತ್ತು ಏನಾಗಿದೆ, ಇಡೀ ದೇಶದಲ್ಲಿ ಎಲ್ಲಿ ನೋಡು ವಿಮಾನ ನಿಲ್ದಾಣ ಆಗ್ಯಾವು. ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಕನಸಿತ್ತು, ಏನಪ್ಪಾ ಅಂತಂದ್ರೆ ಹವಾಯಿ ಚಪ್ಪಲ್ ಹಾಕೊಂಡು ಇವತ್ತು ವಿಮಾನದಲ್ಲಿ ತಿರುಗಾಡಬೇಕು ಅಂತ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿಕೊಟ್ಟಂತ ಧೀಮಂತ ನಾಯಕ ದೇಶದ ಪ್ರಧಾನಿ ಇವತ್ತು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತು ಹೇಳ್ಬೇಕಾಗ್ತದೆ. BS ಯಡಿಯೂರಪ್ಪ ಸಾಹೇಬರು ಇವತ್ತೇನಾಯ್ತು, ಇವತ್ತು ನಮ್ಮ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಇವತ್ತೆಲ್ಲ ಶ್ರಮ ಪಟ್ಟು ಇವತ್ತು ನಮ್ಮ ಬಿಜಾಪುರಕ್ಕೆ ವಿಮಾನ ನಿಲ್ದಾಣ ಮಾಡಿದ್ರಲ್ಲ, ಅವರಿಗೆ ನಾವು ಕೋಟಿ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಇವತ್ತು ನಾವು ಎಲ್ಲೇ ರಾಜಕಾರಣದಲ್ಲಿ ನಾವು ಎಷ್ಟೇ ರಾಜಕಾರಣದಲ್ಲಿ ಬಂದ್ರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಭಾರತೀಯ ಜನತಾ ಪಕ್ಷದ ಇಲ್ಲಿ ಕುರ್ತಂತ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾವು ಎಲ್ಲರೂ ಏನಿದೆಯಪ್ಪ ಅಂದ್ರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ, ಒಬ್ಬ ಭಾರತೀಯ ಜನತಾ ಪಕ್ಷದ ಒಂದು ತಾಳಿಯನ್ನು ನಾವು ಕಟ್ಕೊಂಡಿದ್ದೀವಿ. ತಾಳಿ ಹರಿಯಕ್ಕೆ ನಾವು ಇಲ್ಲ ಅಂತಕ್ಕಂಥ ಮಾತು ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಆದ್ರೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಯಾರ್ಯಾರಿಗೆ ಜೀವದಾನವನ್ನು ಕೊಟ್ಟಿದ್ರು, ಅವ್ರು ಯಾರ್ಯಾರಿಗೆ ಬ್ಯಾಡ್ ಅಂದ್ರು ಕೂಡ ಅವ್ರಿಗೆ ಟಿಕೆಟ್ ಕರೆದು ಕೊಟ್ರು. ಯಾರಿಗೆ ಬೆಳೆದು ಹಿಂದೆ ಬೆನ್ನರಿ ಚೂರಿ ಹಾಕಿದ್ರು ಕೂಡ ಆ ಪುಣ್ಯಾತ್ಮ ಯಾರಿಗೆ ಸರು ಕೊಟ್ಟಿರಲಿಲ್ಲ, ಅವ್ರಿಗೆ ಕರೆದು ಟಿಕೆಟ್ ಕೊಟ್ರು. ಎಷ್ಟೋ ಜನ ಇವತ್ತು ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥ ಮಂತ್ರಿಗಳು ಅವ್ರು ಹೇಳ್ತಾರ, ಅವತ್ತು ನಾವು ಟಿಕೆಟ್ ಕೊಡಬೇಡ ಅಂತ ಹೇಳಿದ್ದೇವಲ್ರಿ, ನೀವು ಯಾಕೆ ಕೊಟ್ರಿ ಅಂತ ಕೇಳ್ತಾರ. ಆದ್ರೂ ಕೂಡ ಪುಣ್ಯಾತ್ಮ ಇವತ್ತು ಕರುಣೆಯಿಂದ ಏನೋ ಬೆಳಿಲಿ, ಒಂದಾಗ್ಲಿ, ಒಂದು ಒಕ್ಕಟ್ಟಾಗ್ಲಿ, ನಾವೆಲ್ಲರೂ ಕೂಡ ಒಂದು ಅಭಿವೃದ್ಧಿ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡಿ ಇವತ್ತು ಎಲ್ಲರನ್ನ ಒಂದುಗೂಡಿಸಿ 50 ವರ್ಷ ಅವರ ರಾಜಕೀಯ ಜೀವನದಲ್ಲಿ 50 ವರ್ಷ ಸತತವಾಗಿ ಯಾವ ರೀತಿ ಅವರು ಜೀವನ ಕಳೆದ್ರಪ್ಪ ಅಂತಂದ್ರೆ ಸಂಘಟನೆ ಮಾಡಿ, ಆ ಸಂಘಟನೆ ಇವತ್ತು ಭಾರತೀಯ ಜನತಾ ಪಕ್ಷ ಈಗಾಗಲೇ ನಮ್ಮ ಇವರು ಹೇಳ್ದಂಗೆ, ಅಣ್ಣಿಗೇರಿಯವರು ಹೇಳ್ದಂಗೆ ಎಷ್ಟೋ ಜನ ಭಾರತೀಯ ಜನತಾ ಪಕ್ಷ ಇವತ್ತು ಉಡಿ ಬಿಸಿಲಿನಲ್ಲಿ ಚಪ್ಪಲಿಲ್ಲಾರದೆ ಸಂಘಟನೆ ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಎಲ್ಲಿ ವಿಶ್ವದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಯಾವುದೇ ಹೋದ್ರು, ಒಬ್ಬ ನಾಯಕ ಹೋದ್ರೆ ಬೇರೆ ದೇಶದಲ್ಲಿ ತಲಿಬಾರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವ್ದಾದ್ರು ಇದ್ರೆ ಅದು ದೇಶದ ಪ್ರಧಾನಿ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಂತಕ್ಕಂಥದ್ದು ಮಾತನ್ನು ಹೇಳ್ಬೇಕಾಗ್ತದೆ. ಆದ್ರೆ ಅವರು ವಯಸ್ಸಾಗಿರ್ಬೋದು, ಮೊನ್ನೆ ಅವ್ರಿಗೆ 50 ವರ್ಷದ ಒಂದು ಸಂಭ್ರಮ ಆಚರಣೆಯನ್ನು ಮಾಡಬೇಕು. ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರು ಮಾಡೋಣ, ಆದ್ರೆ ಟಿಕೆಟ್ ತಗೊಳ್ಳಲ್ಲಿ ಬಹಳ ಹುಷಾರ್ಲಿಂದ ತಗೋಬೇಕಾಗ್ತದೆ. ಬಹಳ ಇವತ್ತು ಹೊಂದಾಣಿಕೆ ಗಿರಾಕಿ ಬಹಳ ಅದಾವ ನಮ್ಮ ಬಿಜಾಪುರದಾಗ. ಹೊಂದಾಣಿಕೆ ಗಿರಾಕಿಯಿಂದ ನಾವು ಬಹಳ ಮಂದಿ ಎಲ್ಲ ಸೋಲುದಾಗ್ಯದ. ಆ ಹೊಂದಾಣಿಕೆ ಗಿರಾಕಿ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು.
ನೀವೆಲ್ಲ ಎಚ್ಚೆಟ್ಕೊಂಡು ಎಲ್ಲ ಹಿಂದುತ್ವ ಅನ್ನೋಣ ನೀವೇನ್ ಚಪ್ಪಲಿ ಹೊಡಿತೀರಿ, ಸೀಟಿ ಹೊಡಿತೀರಿ, ಅದನ್ನ ಬಿಟ್ಟು ಬಿಡ್ರಿ ನೀವೀಗ. ಆ ಸೀಟಿ ಯಾವಾಗ ಹೊಡಿಬೇಕು, ಯಾವಾಗ ನೀವು ಸೈಕಲ್ ಮೋಟರ್ ಹಿಡಿದಿರ್ತಾರೋ ಅಥವಾ ನೀವು ಸಂಕಟ ಬಂದಾಗ ವೆಂಕಟರಮಣ ನೀವು ನೆನೆಸ್ತಿರೋ, ಯಾವಾಗ ನಿಮ್ಮ ಸಂಸಾರದಲ್ಲಿ ದುಃಖದಲ್ಲಿದ್ದಾಗ ನಿಮ್ಗೆ ಯಾರು ಪಾಲ್ದಾರ ಆಗ್ತಾರೋ ಅಂತವ್ರಿಗೆ ನೀವು ಮತ ಹಾಕಿ ಎತ್ತಿ ಲಿಂಗ ಇಡ್ರಿ. ಇವತ್ತು ನೀವೆಲ್ಲರೂ ನೀವು ಏನಾದ್ರೂ ಮಾಡಿದ್ರೆ ಇಷ್ಟೆಲ್ಲ ನೀವು ಮಾಡಿಕೊಟ್ರೆ ಇದು ಜೀವನದಲ್ಲಿ ನಿಜವಾದ ಇವತ್ತು ಹಿಂದುತ್ವ ಅನ್ನೋದು ನೀವು ತೋರಿಸ್ಕೊಡ್ಬೇಕಾಗ್ತದೆ. ನಿಜವಾದ ಹಿಂದುತ್ವನ ಅದನ್ನೆಲ್ಲ ಬಿಟ್ಕೊಂಡು ನಾವು ಹಿಂದುತ್ವ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ಒಂದು ಕೇಳಲಿಕ್ಕೆ ನಾನು ಬಯಸ್ತೀನಿ. ನಿಮ್ಮ TRP ಓಡ್ಲಿ ಅಂತ ಹೇಳಿ ಅವನಿಗೆ ಒಲಸಕ್ ಹಚ್ತಿರಲ್ಲ, ಅದು ಒರೆಸೋದು ಬಿಟ್ಟು ಬಿಡ್ರಿ. ಅದು ಬೊಗಳೋದು ಯಾವಾಗ್ಲೂ ಬೊಳ್ಕೋತ ಇರುವುದು. ಅದು ಹೋಳಿ ಹುಣ್ಣಿಗೆ ಯಾವಾಗ್ಲೂ ವರ್ಷಕ್ಕೆ ಒಂದ್ಸರಿ ಹೋಳಿ ಹುಣ್ಣಿ ಕೊಟ್ಟಿರ್ತಾರೆ. ಇವ್ ದಿನ ಹೋಳಿ ಹುಣ್ಣಿ ಇರ್ತದ. ನಾಳೆ ನಮ್ಮ ಉಮೇಶ್ ಒಂದಲ್ಲವ್ರು ಇವತ್ತು ಹಲಿಗೆ ಅದ, ಅವ್ರ ದಿನ ಹಲಿಗೆ ಬಿಡಂಗಿಲ್ಲ. ನಾಳೆಗೆ ಹಲಿಗೆ ಬಿಡಿತಾರೆ, ನಾವೆಲ್ಲರೂ ಹಲಿಗೆ ಬಿಡಕ್ ಹೋಗೋಣ ಅಲ್ಲಿ. ಅದು ವರ್ಷಕ್ಕೆ ಒಂದ್ ದಿವಸ ನಮ್ಮ ಹಲಿಗೆ ಬಿಡಬೇಕಾಗ್ತದೆ. ಅದನ್ನ ನೀವೆಲ್ಲ ವಿಚಾರ ಮಾಡಿಕೊಂಡು ಇವತ್ತೇನ್ ನೀವು ಕೂಡಿದಿರಿ, ಇವತ್ತು ನಾವು ಸಿದ್ದರಾಮೇಶ್ವರ ಸನ್ನಿಧಿಯಲ್ಲಿ ನೀವೇನು ಅಮ್ಮನ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಅಮ್ಮನ ಆಶೀರ್ವಾದದಿಂದ, ಅಮ್ಮ ನೀನು ಆ ಕಡೆ ಈ ಕಡೆ ಹೊಯ್ಯಾಡ್ಬೇಡ, ಮತ್ತೆ ಅದಕ್ಕೆ ನೀವೆಲ್ಲರೂ ಕೂಡಿ ಒಂದಾಗಿ ಇವತ್ತು ಮುಂದಿನ ದಿನಮಾನಗಳ 2028ಕ್ಕೆ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ನಿಶ್ಚಿತವಾಗಿ, ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗ್ಯದ ನಿಮ್ಗೆ ಗೊತ್ತಿಲ್ಲ, ನೀವು ನೋಡಿರಿ ಕೇಳಿರಿ, ಅದ್ರ ಕಣ್ಣಾರೆ ನೀವು ನೋಡಿಲ್ಲ. ಗುತ್ತಿಗೆದಾರ ಪರಿಸ್ಥಿತಿ ಏನಾಗ್ಯದ, ಇವತ್ತು ಎಲ್ಲಿ ಒಂದು ಬುದ್ಲಿ ಪೂಜೆ ಇಲ್ಲ, ಎಲ್ಲಿ ಹೋದ್ರು ಕೂಡ ಒಂದು ಪೇಪರ್ನಲ್ಲಿ ಸುಳ್ಳು ಹೇಳಿಕೆ, SC ST ಇವತ್ತು ಕೋಟಿಗಟ್ಟಲೆ ರೊಕ್ಕ ಲೂಟಿ. ಇವತ್ತು ನಿಮ್ಗೆ ಗೊತ್ತಿದೆ, ಒಂದು ತಿಂಗಳದ ಒಂದು 5 ನಾವು ಕೂಡ ಮೊನ್ನೆ ವಿನಂತಿ ಮಾಡ್ಕೊಂಡಿದೀವಿ. ಇವತ್ತು ಬೆಳಿಗ್ಗೆ ನಮ್ಮ ಸುಂದರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಬೇಕಾದ್ರೆ ನಾನು ಅವರಿಗೆ ಫೋನ್ ಹಂಚಿದೆ, ವಿಡಿಯೋ ಕಾಲ್ ಮಾಡಿ ಎಲ್ಲರನ್ನ ತೋರಿಸ್ಕೊಂಡು ಇವತ್ತು ಸನ್ಮಾನ್ಯ ರಮೇಶ್ ಜಿಗ್ನಿ ಸಾಹೇಬರು ಕೂಡ ಮಾತನಾಡಬೇಕಾದ್ರೆ ಅವ್ರು ಒಂದು ಹೇಳಿದ್ರು, ಕಾರ್ಯಕರ್ತರಿಗೆ, ನನ್ನ ಎಲ್ಲಾ ಕಾರ್ಯಕರ್ತರಿಗೆ, ಬಿಜಾಪುರ ಜಿಲ್ಲೆ ಎಲ್ಲ ಇಡೀ ಕರ್ನಾಟಕದ ಕಾರ್ಯಕರ್ತರಿಗೆ ಕೂಡ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಕಾರ್ಯಕರ್ತರಿಗೆ ನನಗೆ ನೀವೇನು ಇವತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀವೇನು ಫೋನ್ ಮಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರು ಹೇಳಿದ್ರು. ಆ ಸುಂದರೇಶ್ವರ ಸಿದ್ದರಾಮೇಶ್ವರ ಇವತ್ತು ಅವ್ರಿಗೆ BS ಯಡಿಯೂರಪ್ಪ ಸಾಹೇಬ್ರಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಮುಂದಿನ ದಿನಮಾನಗಳ ಹೋರಾಟದಲ್ಲಿ ಅವರು ಕೂಡ ಪಾಲ್ಗೊಳ್ಳತಕ್ಕಂಥ ಒಂದು ಶಕ್ತಿಯನ್ನ ಕೊಡ್ಲಿ ಭಗವಂತಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ ಅಮ್ಮವ್ರ ಪುರಾಣ ಇಲ್ಲೇ ಮುಗಿಲಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.